ಪೊಲೀಸ್ ಠಾಣೆಯಲ್ಲಿ ಮಾನ್ಯ DSP ಸಾಹೇಬರ ಮಾರ್ಗದರ್ಶನದಲ್ಲಿ PI ಸಾಹೇಬರವರು ಆದ ಪ್ರವೀಣ್ ಕುಮಾರ್ ಸಾಹೇಬರು ಅಂಗಡಿ ಮುಗ್ಗಟ್ಟಿನ ಮಾಲೀಕರು, ಟೀ ಅಂಗಡಿ ಮಾಲೀಕರು ಮತ್ತು ಫುಟ್ಪಾತ್ ಹೋಟೆಲ್ ಅಂಗಡಿ ಅವರಿಗೆ ಠಾಣೆಗೆ ಕರೆಸಿ 10:30 ಗಂಟೆಗೆ ಸರಿಯಾದ ಸಮಯಕ್ಕೆ ರಾತ್ರಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಬೇಕೆಂದು ತಿಳಿಸಿದ ಮೇರೆಗೆ ಪ್ರತಿಯೊಬ್ಬರು ಸಾರ್ವಜನಿಕರು ಸಹಕರಿಸುತ್ತಾ ಇದ್ದು ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿರುತ್ತಾರೆ. ಪೊಲೀಸರೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಮುಚ್ಚಲ್ಪಟ್ಟಿರುತ್ತವೆ. ಹಾಗೆಯೇ ಮಾನ್ಯ SP ಸಾಹೇಬರು ಮೇಲಾಧಿಕಾರಿಗಳ ಆದೇಶದಂತೆ ಇದೇ ರೀತಿ 10:30 ಗಂಟೆಯ ಒಳಗೆ ಅಂಗಡಿ ಮುಗ್ಗಟ್ಟುಗಳನ್ನು ಸಹಕರಿಸಬೇಕಾಗಿ ಮತ್ತು ಉಲ್ಲಂಘಿಸಿ ಅಂಗಡಿಯನ್ನು ತೆರೆಯಲ್ಪಟ್ಟರೆ ಮುಂದೆ ಶಿಸ್ತು ಕ್ರಮ, ಕಾನೂನು ಕ್ರಮ ಜರುಗಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. PI ಸಾಹೇಬರಾದ ಪ್ರವೀಣ್ ಕುಮಾರ್ ಸಾಹೇಬರು ಅಂಗಡಿ ಮುಗ್ಗಟ್ಟವನ್ನು ಕರೆಸಿ ತಿಳುವಳಿಕೆ ಹೇಳಿದರು. ಅದಕ್ಕೆ ಸ್ಪಂದಿಸಿ ಪ್ರತಿಯೊಂದು ಅಂಗಡಿಗಳು ಸಹಕಾರ ತೋರಿ 10:30 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ದಾರೆ. ಪೊಲೀಸವರಿಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ 10:30 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡುತ್ತಿದ್ದರಿಂದ ಸಾರ್ವಜನಿಕರು ಸಹ ಸರಿಯಾದ ಸಮಯಕ್ಕೆ ಮನೆಗಳಿಗೆ ಹೋಗಿ ಬೇಕಾಬಿಟ್ಟಿಯಾಗಿ ಅನಾವಶ್ಯಕವಾಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಕೂತ್ಕಂತ ಅಳತೆ ಹೊಡಿತಿದ್ದವರು ಸಮೇತ ಎಲ್ಲ ಮನೆಗೂ ಹೋಗಿದ್ದಾರೆ. ಈಗ ಸಿರಾದಲ್ಲಿ 10:30 ಗಂಟೆಗೆ ಸರಿಯಾದ ಸಮಯಕ್ಕೆ ಬಸ್ ನಿಲ್ದಾಣವಾಗಲಿ, IB ಸರ್ಕಲ್ ಆಗಲಿ, ಪಟ್ನಾಯಕನಹಳ್ಳಿ ರೋಡು, ಮಧುಗಿರಿ ರಸ್ತೆ, ದರ್ಗಾ ಸರ್ಕಲ್ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲ್ಪಟ್ಟಿರುತ್ತವೆ. ASI ನೈಮುಲ್ಲಾ ಖಾನ್ ಆದ ನಾನು NRO ಕರ್ತವ್ಯದಲ್ಲಿ ಸಿರಾ ಟೌನ್ ನಗರ ಗಸ್ತು ಉಸ್ತುವಾರಿ ಕರ್ತವ್ಯ ನಿರ್ವಹಿಸುತ್ತಾ ಸಿರಾ ಬಸ್ ನಿಲ್ದಾಣ, ದರ್ಗಾ ಸರ್ಕಲ್, ಮಧುಗಿರಿ ರಸ್ತೆ, ಪಾರ್ಕ್ ಮೌಲ ಎಲ್ಲ ಕಡೆ ಗಸ್ತು ಮಾಡಲಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮಾನ್ಯ PI ಸಾಹೇಬರು 4 ದಿನ ಹಿಂದೆ ಎಲ್ಲ ಟೀ ಅಂಗಡಿ ಮಾಲೀಕರು, ಬಿಡ ಅಂಗಡಿಯವರು ಪ್ರತಿಯೊಂದು ಫುಟ್ಪಾತ್ ಹೋಟೆಲನ್ನು ಕರೆಸಿ ಏನು ಮಾರ್ಗದರ್ಶನ ಹೇಳಿ ತಿಳುವಳಿಕೆ ಹೇಳಿದರು. 10:30 ಗಂಟೆಯ ಒಳಗೆ ಅಂಗಡಿಗಳು ಮುಗ್ಗಟ್ಟುಗಳು ಮುಚ್ಚಿರಬೇಕು ಅಂತ. ಆ ಪ್ರಕಾರ ಎಲ್ಲ ಅಂಗಡಿ ಮುಗ್ಗಟ್ಟುಗಳು 10:30ಕ್ಕೆ ಸರಿಯಾಗಿ ಸಮಯದ ಒಳಗೆ ಮುಚ್ಚುತ್ತಾ ಇದ್ದು, ಇದರಿಂದ ಬೇಕಾಬಿಟ್ಟು ಜನ ಓಡಾಡ್ತಿದ್ದವರು ಮನೆಗಳಿಗೆ ಸೇರ್ಕೊತಾ ಇದ್ದಾರೆ. ಯಾವುದೇ ರೀತಿ ಅಳತೆ ಹೊಡ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂತಿದ್ದ ಜನ ಸಮೇತ ಟೀ ಅಂಗಡಿಗಳು ಬಾಗಿಲಾಕಿರೋದ್ರಿಂದ ಎಲ್ಲ ಮನೆಗಳಿಗೆ ಹೋಗ್ತಾ ಇದ್ದು ಶಾಂತಿಯ ವಾತಾವರಣ ಇದ್ದು ಸಿರಾ ನಗರವೆಲ್ಲ ಅಂಗಡಿ ಮುಗ್ಗಟ್ಟುಗಳು 10:30 ಗಂಟೆಗೆ ಎಲ್ಲ ಮುಚ್ಚಿರುತ್ತವೆ. ಇದು ಮಾನ್ಯ PI ಸಾಹೇಬರು ಪ್ರವೀಣ್ ಕುಮಾರ್ ಸಾಹೇಬರು 4 ದಿನದ ಹಿಂದೆ ಎಲ್ಲ ಅಂಗಡಿಯವರಿಗೆ ಠಾಣೆಗೆ ಕರೆಸಿ ಏನು ಸೂಚನೆ ನೀಡಿದರು, ಯಾವ ಮಾರ್ಗದರ್ಶನ ನೀಡಿದರು, ಅದೇ ರೀತಿ ಎಲ್ಲ ಅಂಗಡಿಯವರು ಅಂಗಡಿ ಮುಗ್ಗಟ್ಟುಗಳನ್ನು ತಮ್ಮ ವ್ಯಾಪಾರವನ್ನು ಸ್ಥಗಿತ ಮಾಡಿ ಅಂಗಡಿಯನ್ನು ಕ್ಲೋಸ್ ಮಾಡಿ ಎಲ್ಲ ಮನೆಗಳಿಗೆ ತೆರಳುತ್ತಾರೆ. ಸಾರ್ವಜನಿಕರು ಸಹ ಅನಾವಶ್ಯಕವಾಗಿ ಓಡಾಡುತ್ತಿದ್ದವರು ಯಾರೂ ಓಡಾಡ್ದಂಗೆ ಮನೆಯನ್ನು ಸೇರ್ಕೊಂಡಿರುತ್ತಾರೆ. ಈಗ ಸಿರಾ ನಗರದಲ್ಲಿ 10:30ಕ್ಕೆ ಶಿಸ್ತಾಗಿ ಕರೆಕ್ಟಾಗಿ ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಆಗ್ತಾ ಇದ್ದಾವೆ, ಮುಚ್ಚಲ್ಪಡುತ್ತಿದ್ದಾವೆ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.